ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಧರ್ಮಸ್ಥಳದ SIT ಮೇಲೆ ಒತ್ತಡ ಹೇರಲಾಗ್ತಿದೆಯಾ? ಅಂತಿಮ ವರದಿ ಕೊಡಬೇಕು ಅಂತ ಗೃಹ ಮಂತ್ರಿಗಳು ಬಲವಂತಕ್ಕೆ SIT ವರದಿಯನ್ನ ಅಂತಿಮ ದಿನ ಬಂತು ಕೊಟ್ಬಿಡಿ ಅಂತ ಕೇಳ್ತಿದಾರ. ಅದಕ್ಕೆ ಮೊಹಾಂತಿ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅಸಮಾಧಾನಗೊಂಡಿದ್ದಾರ. ಇಂತಹ ಒಂದಷ್ಟು ಸುದ್ದಿಗಳು ಬರ್ತಾ ಇದೆ, ಅದರ ಬಗ್ಗೆ ಮಾತಾಡ್ತೀನಿ. ಅದರ ಜೊತೆಗೆ ಈ ಶುಕ್ರವಾರ ಒಂದಷ್ಟು ಜನರನ್ನ ವಿಚಾರಣೆಗೆ ಕರೆದಿದ್ದಾರೆ. ಆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅವರನ್ನ ಬಂಧಿಸುವ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ಅವರ ಲಾಯರ್ಗಳು ಹೇಳ್ತಿದ್ದಾರೆ. ಅದಕ್ಕೆ ಸೂಚನೆಗಳು ಅವ್ರಿಗೆ ಕೊಟ್ಟಿರುವ ನೋಟಿಸಿನಲ್ಲಿರುವಂತಹ ಕೆಲವು ಸಾಲುಗಳಲ್ಲೇ ಇದೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದು 3-3.5 ತಿಂಗಳ ಹಿಂದೆ ಜುಲೈ 19ನೇ ತಾರೀಕು SIT ರಚನೆ ಆಯಿತು. ಯಾವ ವಿಚಾರಕ್ಕೆ? ಚಿನ್ನಯ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ, ಆಗ ಹೆಸರನ್ನು ಬಹಿರಂಗಪಡಿಸಿರ್ಲಿಲ್ಲ, ಮುಸುಗುಧಾರಿಯಾಗಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬುರುಡೆ ಇಟ್ಟು, ಇಂತಹ 100 ಹೆಣಗಳನ್ನು ಹೂತಿಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ, ಅದಕ್ಕೆ ನನಗೆ ಆಜ್ಞೆಗಳು ಅಲ್ಲಿಂದ ಬಂತು ಅಂತ ಒಂದು ಕಡೆ ಭೇಟಿ ಮಾಡಿ ತೋರಿಸ್ತಾ. ಆ ನಂತರ SIT ರಚನೆ ಆಯಿತು. ಸರಿ, ಇದನ್ನ ತನಿಖೆ ಮಾಡಬೇಕು ಅಂತ, ವೆಲ್ ಅಂಡ್ ಫೈನ್. ಆ SIT ರಚನೆ ಆದ ಬಳಿಕ ಆತನನ್ನ ಕರ್ಕೊಂಡು ಸ್ಥಳ ಮಹಜರು ಅನ್ನುವಂತಹ ಒಂದು ವಿಧಾನ ಏನಿದೆ, ಕ್ರಮ ಏನಿದೆ, ಅದರ ಭಾಗವಾಗಿ ಆತ ತೋರಿಸಿದ ಜಾಗಗಳೆಲ್ಲ, ಗುರುತು ಮಾಡಿದ ಜಾಗಗಳೆಲ್ಲ ಉತ್ಖನನ ನಡೆಸಿದ್ರು. ಸುಮಾರು 15-16 ಸ್ಪಾಟ್ಗಳಲ್ಲಿ ಉತ್ಖನನ ನಡೀತು. ಆದ್ರೆ ಹೆಚ್ಚಿಗೆ ಏನೂ ಸಿಗ್ಲಿಲ್ಲ. ಒಂದೇ ಒಂದು ಕಡೆ ಪೂರ್ತಿ ಅಸ್ಥಿಪಂಜರ, ಇನ್ನೊಂದು ಕಡೆ ಕೇವಲ ಮೂಳೆಗಳು ಸಿಕ್ತು. ಆ ಮೂಳೆಗಳು ಸಿಕ್ಕಿದ್ದು, ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಬೇರೆ ಏನೂ ಸಿಗ್ಲಿಲ್ಲ. ಸೊ ಅಲ್ಲಿಗೆ ಕೆಲವರನ್ನ ರಕ್ಷಣೆ ಮಾಡಬೇಕು ಅಂತ ನಿಂತಿದ್ದಂತಹ ಎಂಜಲು ಮಾಧ್ಯಮಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಇನ್ನೊಂದಷ್ಟು ಎಂಜಲು ಗಿರಾಕಿಗಳಿಗೆ ಅಸ್ತ್ರ ಸಿಕ್ಕಂಗಾಯ್ತು. ಏನೂ ಸಿಗ್ಲಿಲ್ಲ. ಇದು ಬುರುಡೆ ಗ್ಯಾಂಗ್. ಇದು ಈ ಆರೋಪ ಮಾಡ್ತಿರೋರೆಲ್ಲ ಬುರುಡೆ. ಅವರು ಫಾರಿನ್ ಫಂಡ್ಗಳನ್ನು ತಗೊಂಡು ದುಬೈಯಿಂದ, ಶೇಖುಗಳಿಂದ, ಮುಸ್ಲಿಮರಿಂದ, ಕ್ರೈಸ್ತರಿಂದ ಇವರೆಲ್ಲ ತರ ದುಡ್ಡು ತಗೊಂಡು ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕ ತರೋದಕ್ಕೆ ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದೊಂದು ಷಡ್ಯಂತ್ರ, ಇವರೆಲ್ಲರನ್ನು ಜೈಲಿಗೆ ಹಾಕ್ಬಿಡ್ಬೇಕು ಅಂತ ವಾದ ಶುರು ಹಚ್ಕೊಂಡ್ರು. ಆದ್ರೆ ಒಂದು ತಿರುವು ಪಡ್ಕೊಳ್ತು ನೋಡಿ SIT ತನಿಖೆ. ಬಂಗ್ಲೆಗುಡ್ಡೆಯಲ್ಲಿ ರಾಶಿ ಮೂಳೆ, ಅಸ್ಥಿಪಂಜರ, ಮಾನವ ಅವಶೇಷಗಳು ಎಲ್ಲ ಸಿಕ್ಕು. ವಿಠ್ಠಲಗೌಡ ಮೂಲಕ ಸಿಕ್ತು. ವಿಠ್ಠಲಗೌಡ ಸೌಜನ್ಯ ಮಾವ ಅವರು ಈ ಚಿನ್ನಯ್ಯ ಮೊಟ್ಟ ಮೊದಲ ಬಾರಿಗೆ ಬುರುಡೆ ತಗೊಂಡ್ಬಂದಿದ್ನಲ್ಲ, ಅದನ್ನು ಕೊಟ್ಟಂತಹ ವ್ಯಕ್ತಿ ಅನ್ನೋದು ಚಿನ್ನಯ್ಯನ ಒಪ್ಕೊಂಡು, ಅವರು ಒಪ್ಕೊಂಡ್ರು. ಎಸ್, ನಾನೇ ಕೊಟ್ಟಿದ್ದು, ಸಾಕ್ಷಿಯಾಗಿ ಒಂದು ತಗೊಂಡೋಗಿ ಆಗ್ಲೇ ತನಿಖೆ ಆಗೋದು ಅಂತ. ಎಲ್ಲಿ ಸಿಕ್ತು ಈ ಬುರುಡೆ? ಬನ್ನಿ ಅಂತ ಪೊಲೀಸರು ಕರ್ಕೊಂಡು ಹೋದಾಗ SITಗೆ ಆ ಬಂಗ್ಲೆಗುಡ್ಡೆ ಅನ್ನುವಂತಹ ಜಾಗದಲ್ಲಿ ತೋಡೋದಕ್ಕೆ ಬಿಟ್ಟಾಗ ಮೇಲ್ಭಾಗದಲ್ಲೇ ಬರೀ ಅಸ್ಥಿಪಂಜರಗಳು, ಮೂಳೆಗಳು, ಅವಶೇಷಗಳು ರಾಶಿ. ಅದರ ಹಿನ್ನೆಲೆಯಲ್ಲಿ ಆ ಹೆಣಗಳನ್ನ ಯಾರು ಎತ್ತ ಅಂತ ಹುಡುಕಾಟ ನಡೆಸಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಗೋಲ್ಮಾಲು ಹೊರಗಡೆ ಬಂತು. ಬೆಳಗ್ಗೆ ಸಿಕ್ಕ ಹೆಣ ಸಂಜೆ ಒಳಗಡೆ ಅನಾಥ ಹೆಣ ಅಂತ ಘೋಷಣೆ ಹಾಕಿ ಸಂಸ್ಕಾರನ ನಡೆಸ್ಬಿಟ್ರು, ಮಣ್ಣು ಮಾಡಿ ಬಿಸಾಕಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲೇ ನಡೀಬೇಕಾದಂತಹ ಇಂತಹ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಯಾವುದೋ ಒಂದು ಹೆಗಡೆ ಅನ್ನುವಂತಹ ಆಸ್ಪತ್ರೆಯಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ಗಳು ನಡೆಯೋದು, ಅಲ್ಲಿ ದೇಹಗಳನ್ನ ಫ್ರೀಸರ್ ನಲ್ಲಿ ಇಡೋದು, ಅದಕ್ಕೆ ಯಾರು ಪೇಮೆಂಟು ಮಾಡಿಲ್ವಂತೆ, ಇದೆಲ್ಲವೂ ಬಂತು. ಸೊ ಏನೋ ದೊಡ್ಡ ಜಾಲ, ಮೇ ಬಿ ಆರ್ಗನ್ ಅಂಗಾಂಗಗಳನ್ನು ಕದಿಯುವಂತಹ ಒಂದು ಜಾಲ, ಆ ರೀತಿಯಾದಂತಹ ನಿಟ್ಟಿಗೆ ಅದು ತನಿಖೆ ಹೋಗ್ತಿದೆ ಅಂತ ಇರಬೇಕಾದ್ರೆ ಎಂಜಲು ಮಾಧ್ಯಮಗಳು ಮಾತ್ರ ಹೇಳ್ತಿತ್ತು ಯಾವ ದಿಕ್ಕಿನಲ್ಲೂ ಹೋಗ್ತಾ ಇಲ್ಲ, ಆರೋಪ ಮಾಡಿರೋರನ್ನ ಹಿಡಿಯದೇ ಇದಿರೋ ಕೆಲಸ SITದು, ಅದನ್ನೇ ಮಾಡ್ತಾರೆ ಅಂತ. ಸರ್ಕಾರದಲ್ಲಿರುವಂತಹ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಸಹ ಅದೇ ಧಾಟಿಯಲ್ಲೇ ಮಾತಾಡ್ತಿದ್ರು. ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕವನ್ನ ತೊಳೆಯೋದಕ್ಕೆ ನಮ್ಮ ಈ SIT ಮಾಡಿರೋದು, ಇದೊಂದು ಷಡ್ಯಂತ್ರ. ಈ ಡೈಲಾಗ್ಗಳು ಅವರಿಬ್ಬರು ಹೊಡಿತಿದ್ರು. ಬಟ್ ಸಿದ್ದರಾಮಯ್ಯ ಪಟ್ಟು ಹಿಡಿದು ಈ ತನಿಖೆ ಕಂಪ್ಲೀಟ್ ಆಗ್ಲಿ, ಏನಾಗುತ್ತೋ ನೋಡೋಣ ಅನ್ನೋ ರೀತಿಯಲ್ಲಿ ಬಿಟ್ಟಿದ್ರು. ಅದು ಬಿಟ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿಗೂ ಈ ತನಿಖೆ ಬೇಕಾಗಿರ್ಲಿಲ್ಲ, ಯಾವ ಪಕ್ಷದವ್ರಿಗೂ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರೂ ಸಹ ಅವನ ಭಕ್ತರು. ಅವರಿಗೆ ರಾಜಕೀಯ ಹಿತಾಸಕ್ತಿ, ಮುಂದೆ ಬರ್ಬೋದಾದಂತಹ ಲಾಭಗಳು ಏನೇನೋ ಇರ್ತಬಹುದು ರಾಜಕೀಯದವ್ರದ್ದು, ಸಾಕಷ್ಟು ಲೆಕ್ಕಾಚಾರ. ಸೊ ಅವ್ರದೆಲ್ಲ ಆ ರೀತಿ, ಇವ್ರದೆಲ್ಲ ಈ ರೀತಿ. SIT ಏನೋ ಮಾಡ್ಕೊಂಡು ಹೋಗ್ತಿತ್ತು. ಎಲ್ರಿಗೂ ಅನಿಸ್ತಾ ಇದ್ದಿದ್ದು ಓಕೆ, ಇದೊಂದು ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಏನೋ ಮಾಡ್ತಿದೆ, ಮಾಡ್ಲಿ, ಎಲ್ಲ ಆಂಗಲ್ ಅಲ್ಲೂ ಮಾಡ್ಲಿ. ಷಡ್ಯಂತ್ರ ಆದ್ರೆ ಷಡ್ಯಂತ್ರದ ಆಂಗಲ್ ಅಲ್ಲಿ ಮಾಡ್ಲಿ, ಅಥವಾ ನಿಜವಾಗ್ಲೂ ಅಪರಾಧಗಳು, ಅತ್ಯಾಚಾರಗಳು, ಕೊಲೆಗಳು, ಅನಾಚಾರಗಳು ನಡೆದಿರೋ ಅದ್ರ ಬಗ್ಗೆನೂ ತನಿಖೆ ಆಗ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ನಾವೆಲ್ಲ ಬಯಸ್ತಾ ಇದ್ವಿ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ, ಆರೋಪ ಮಾಡಿರೋರು ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಬಟ್
ಬೇರೆಯವರು ಆ ರೀತಿ ಇರಲಿಲ್ಲ. ಇಟ್ಸ್ ಓಕೆ. ಇದೆಲ್ಲ ಆತ ತನಿಖೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ಬೇಕಾದ್ರೆ ದಿಢೀರಂತ ಮೊನ್ನೆ ಪರಮೇಶ್ವರ್ ಅವರು ಒಂದು ಬಾಂಬ್ ಹಾಕಿದ್ರು. ಈ ತಿಂಗಳ ಅಂತ್ಯಕ್ಕೆ ಅಂತಿಮ ವರದಿ ಕೊಡಿ ಅಂತ SIT ಕೇಳಿದೀವಿ ನಾವು. ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ತಿಂಗಳ ಅಂತ್ಯಕ್ಕೆ ಅಥವಾ 1-2 ದಿನ ತಡ ಆಗ್ಬೋದು, ಕೊಟ್ಟು ಬಿಡ್ತಾರೆ ರಿಪೋರ್ಟ್ ಅಂತ. ಆಗ ನಾವೆಲ್ಲ ಬೆಚ್ಚಿ ಬೀಳ್ಬೇಕಾಯ್ತು. ಅರೆ ಏನೇನೋ ತನಿಖೆ ಅಂತೆಲ್ಲ ಬರ್ತಿತ್ತು, ಎಷ್ಟೆಲ್ಲ ನಡೀತಾ ಇತ್ತು, ಇದ್ದಕ್ಕಿದ್ದ ಹಾಗೆ ಅದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾ ಇದಾರಲ್ಲ ಅಂತ. ಆಮೇಲೆ ಅದು ಸ್ಪಷ್ಟವಾಗಿ ಗೊತ್ತಾಯ್ತು ಸರ್ಕಾರದ ಒತ್ತಡ ಅಂತ. ಒಳಗೊಳಗಿಂದ ಬರ್ತಿರುವಂತಹ ಸುದ್ದಿ, ಈಗ ಬರ್ತಿರುವಂತಹ ಸುದ್ದಿ, ಪ್ರಣವ್ ಮೊಹಾಂತಿ ಅಸಮಾಧಾನಗೊಂಡಿದ್ದಾರೆ. ಅವರ ಪ್ರಕಾರ ಇನ್ನೂ 2-3 ತಿಂಗಳು ಅವಧಿ ಬೇಕು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಈ ತನಿಖೆಯನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಸತ್ಯಾಂಶವನ್ನ ಹೊರಗಡೆ ತರೋದಕ್ಕೆ. ಬಟ್ ಸರ್ಕಾರ ಅದಕ್ಕೆ ಸಿದ್ಧವಾಗಿಲ್ಲ. ಸೊ ಅದರ ಅರ್ಥ ಏನು? ಕ್ಲೀನ್ ಚಿಟ್ ಕೊಡಬಿಡ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ? ಕ್ಲೀನ್ ಚಿಟ್ ಕೊಟ್ಟು ಬಿಡಬೇಕು ಆ ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನುವ ಅನುಮಾನಗಳು ಮೂಡೋದಕ್ಕೆ ಈ ಎಲ್ಲವೂ ಆಗುತ್ತೆ. ಅದರ ಜೊತೆಗೆ ಈ ಶುಕ್ರವಾರ ಇನ್ನೊಂದು 2 ದಿನ ಬಿಟ್ಟು ಕೆಲವರನ್ನ ವಿಚಾರಣೆ ಕರೆದಿದ್ದಾರೆ SIT ಅವರು. ಕೊನೆ ಕ್ಷಣದಲ್ಲಿ ವರದಿ ಕೊಡುವುದಕ್ಕೆ 1-2 ದಿನಗಳ ಮೊದಲು ಯಾರನ್ನೆಲ್ಲ ಕರೆದಿದ್ದಾರೆ? ತಿಮ್ಮರೋಡಿ ಅವರನ್ನ ಕರೆದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಹೋರಾಟದಲ್ಲಿ ನಂಬರ್ 1 ಹೋರಾಟಗಾರ. ಗಿರೀಶ್ ಮಠನ್ ಅವರನ್ನ ಕರೆದಿದ್ದಾರೆ, ಸೌಜನ್ಯ ಹೋರಾಟಗಾರ. ಜಯಂತ್ ಟಿ ಸಾಕ್ಷಿ, ಈ ಧರ್ಮಸ್ಥಳ ಪ್ರಕರಣದಲ್ಲಿ ಹೆಣಗಳನ್ನು ಹುಟ್ಟಿಟ್ಟಿರೋ ಪ್ರಕರಣಕ್ಕೆ ಸಾಕ್ಷಿ. ವಿಠ್ಠಲ್ ಗೌಡ ಅವರು ಸೌಜನ್ಯ ಪರ ಹೋರಾಟಗಾರ ಪ್ಲಸ್ ಆ ಧರ್ಮಸ್ಥಳದಲ್ಲಿ ಹುಟ್ಟಿಟ್ಟಿರುವ ಸಿಕ್ಕಿರುವ ಹೆಣಗಳ ವಿಚಾರದಲ್ಲಿ ಸಾಕ್ಷಿ. ಇಷ್ಟು ಜನರು ಕರೆದಿದ್ದಾರೆ. ಅದರಲ್ಲಿ ತಿಮ್ಮರೋಡಿ ಅವರು ಮಾತ್ರ ಸಮಯ ಕೇಳಿದ್ದಾರೆ, ಈಗ ಬರೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ. ಮಿಕ್ಕ 3 ಜನ ಶುಕ್ರವಾರ ಹೋಗ್ತಿದ್ದಾರೆ. ಅವರ ಲಾಯರ್ಗಳು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನಿಮ್ಮನ್ನ ಬಂಧಿಸುವ ಎಲ್ಲ ಸಾಧ್ಯತೆಗಳು ಇದೆ, ಆಂಟಿಸಿಪೇಟರಿ ಬೇಲ್ ತಗೊಂಡು ಆ ನಂತರ ಹೋಗಿ ಅಂತ. ಬಟ್ ಆ 3 ಜನ ಇಲ್ಲ, ನಮಗೆ ಬೇಲ್ ಬೇಕಾಗಿಲ್ಲ, ನಮ್ಮ ಹೋರಾಟ ನಾವು ನಿಲ್ಸಲ್ಲ, ಜೈಲಿಗೆ ಹಾಕಿದ್ರು ನಾವು ಹೋರಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುಮಾನ ಎಲ್ಲಿ ಬರುತ್ತೆ ಅಂದ್ರೆ, ಅವ್ರಿಗೂ ಕೊಟ್ಟಿರುವ ನೋಟಿಸ್ ನಲ್ಲಿರುವಂತಹ 2 ಸಾಲುಗಳು ಏನು, ಇನ್ನು ಮುಂದೆ ನೀವು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸುವ ಹಾಗಿಲ್ಲ ಅಂದ್ರೆ ಇವರು ಆಲ್ರೆಡಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ SIT ನಿರ್ಧರಿಸಿಬಿಟ್ಟಿದೆಯಾ? ಆ ಪ್ರಶ್ನೆ ಬರುತ್ತೆ. ಇನ್ನೊಂದು, ಸಾಕ್ಷಿಗಳಿಗೆ ಬೆದರಿಸುವ ಹಾಗಿಲ್ಲ. ಹಾಗಾದ್ರೆ ಇವರೇ ಷಡ್ಯಂತ್ರ ಮಾಡಿರೋದು ಅನ್ನೋ ನಿರ್ಧಾರಕ್ಕೆ SIT ಬಂದ್ಬಿಟ್ಟಿದ್ಯಾ? ಶಾಕಿಂಗ್. ಯಾಕೆಂದ್ರೆ ಆರೋಪ ಮಾಡಿರೋರಿಗೆ ಇಷ್ಟೆಲ್ಲ ಕಂಡೀಷನ್ಸು, ಇಷ್ಟೆಲ್ಲ ವಿಚಾರಣೆ ನಡೀತಿದೆ. ಆರೋಪಿ ಅಂತ ಒಂದು ಜಾಗದಲ್ಲಿ ನಿಂತಿರುವ ವ್ಯಕ್ತಿಗಳಿಗೆ ಒಂದೇ ಒಂದು ನೋಟಿಸ್ ಹೋಗಿಲ್ಲ, ಒಂದು ವಿಚಾರಣೆ ಆಗಿಲ್ಲ, ಒಂದೇ ಒಂದು ದಿನ ಅವ್ರ ಬಗ್ಗೆ ತನಿಖೆ ಆಗ್ಲಿಲ್ಲ. ಆಗ ಅನುಮಾನಗಳು ಬರೋದು ಸಹಜನೇ. ಸೊ ಈಗ ಉಳಿದಿರುವಂತಹ ಪ್ರಶ್ನೆಗಳು ಇಷ್ಟೇ. ಅಂತಿಮ ವರದಿಯಲ್ಲಿ ಏನಿರುತ್ತೆ? ಕ್ಲೀನ್ ಚಿಟ್ ಇರುತ್ತಾ? ಅದು ಒಂದು ಪ್ರಶ್ನೆ. ಎರಡನೇದು, ಈ ಬಂಧನಗಳು ನಡೀತಾವ. ಯಾರು ಆರೋಪ ಮಾಡಿದಾರೋ, ಯಾರು ಹೋರಾಟಗಾರರು ಅಂತ ಕರ್ಸ್ಕೊಳ್ತಿದಾರೋ ಅವರನ್ನೇ ಬಂಧಿಸಿ ಬಿಡ್ತಾರ? ಈ ಪ್ರಶ್ನೆಗಳು ಮುಖ್ಯವಾಗಿ ಬರ್ತವೆ. ಅದರ ಫಲಿತಾಂಶ ಏನೇ ಆಗಿರ್ಲಿ, ಹೋರಾಟಗಾರರ ಬಂಧನ ಆಗ್ಲಿ ಅಥವಾ ಅಂತಿಮ ವರದಿಯಲ್ಲಿ ಏನು ತಪ್ಪು ನಡೆದೇ ಇಲ್ಲ, ಅವರು ಬಿಳಿ ಬಟ್ಟೆ ತರ ಸ್ವಚ್ಛಂದವಾಗಿದ್ದಾರೆ, ಅವರೆಲ್ಲರೂ ಯಾರ ಮೇಲೆ ಆರೋಪಗಳಾಗಿದ್ದಾವೋ ಅವರೆಲ್ಲರೂ ಸಾಚಾಗಳು ಅಂತ ಬಂದರೂ ಸಹ ಹೋರಾಟ ಅಂತೂ ನಿಲ್ಲಲ್ಲ. ಸೌಜನ್ಯ ಸಾವಾಗಿದ್ದು ನಿಜಾನೇ, ಇಷ್ಟು ಜನ ಸತ್ತು ಹೋಗಿರೋದು ನಿಜಾನೇ, ಇಷ್ಟು ಕೊಲೆಗಳಾಗಿರೋದು ನಿಜಾನೇ, ಇಷ್ಟು ಹೆಣ ಸಿಕ್ಕಿರೋದು ನಿಜಾನೇ. ಹಾಗಾದ್ರೆ ಅದನ್ನೆಲ್ಲ ಮಾಡಿದ್ದು ಯಾರು? ಆ ಹೋರಾಟ ಅಂತೂ ನಡೆಯುತ್ತೆ. ಸೌಜನ್ಯ ಹೋರಾಟ ಮುಂದುವರೆಯುತ್ತೆ. ಹಾಗಾಗಿ ಇವರ ಅಂತಿಮ ವರದಿ ಸತ್ಯದ ಪರ, ನ್ಯಾಯದ ಪರ ಇದ್ದರೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ಇಲ್ಲ ಸರ್ಕಾರದ ಒತ್ತಡನೋ, ಇನ್ಯಾರದೋ ಒತ್ತಡನೋ, ಇನ್ನೇನೋ ತಂತ್ರ ಕುತಂತ್ರ ಷಡ್ಯಂತ್ರ ಏನಾದರೂ ಆಗಿ ಏನು ತಪ್ಪು ನಡೆದಿಲ್ಲ ಅನ್ನುವಂಥ ವರದಿ ಬಂದ್ರೆ ಏನು ಬದಲಾವಣೆ ಏನಿಲ್ಲ. ಹೋರಾಟ ಅಂತೂ ನಡೆಯುತ್ತೆ. ಕೋರ್ಟ್ಗಳಿದ್ದಾವೆ, ಕೋರ್ಟಲ್ಲಿ ಹೋರಾಡ್ತಾರೆ, ಕೋರ್ಟಲ್ಲೂ ಹೋರಾಟ ನಡೆಯುತ್ತೆ. ಎಲ್ಲೇ ಹೋಗ್ಲಿ ಸತ್ಯಾಂಶ ಹೊರಗಡೆ ಬಂದೇ ಬರುತ್ತೆ. ತಪ್ಪು ಮಾಡಿರುವವರಿಗೆ ಶಿಕ್ಷೆ ಇವತ್ತಲ್ಲದೆ ಹೋದ್ರೆ ಸ್ವಲ್ಪ ತಡ ಆಗಿ ಆದ್ರೂ ಇನ್ನೊಂದು ದಿನ ಆದ್ರೂ ಹಾಗೆ ಆಗತ್ತೆ. ಆ ಖಾತ್ರಿ ಅಂತೂ ನನಗೆ ಪರ್ಸನಲ್ ಆಗಿದೆ, ವೈಯಕ್ತಿಕವಾಗಿದೆ. ಸೊ ನಾವು ತಾಳ್ಮೆಯಿಂದ ಕಾದು ನೋಡೋ ಏನೇನಾಗತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.